ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನೀಟ್ ವಿದ್ಯಾರ್ಥಿಗಳು ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂದ್ರೆ, ಬ್ರೋ ನಿನ್ನೆಯಿಂದನೂ ಕೂಡ KA ವೆಬ್ಸೈಟ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ, ನಾವು ರೋಲ್ ನಂಬರ್ ಹಾಕ್ಬೇಕು ಅಂದ್ರೆ ಹಾಕಕ್ ಆಗ್ತಿಲ್ಲ ಬ್ರೋ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಇವಾಗ ಅಫಿಷಿಯಲ್ ಆಗಿ KA ನವರನ್ನೇ ಅಪ್ಡೇಟ್ ಕೊಟ್ಟಿರೋ ಪ್ರಕಾರ 7ನೇ ತಾರೀಕು ತನಕ ಕೂಡ ನೀವು ನೀಟ್ ರೋಲ್ ನಂಬರ್ ನ KA ವೆಬ್ಸೈಟ್ ನಲ್ಲಿ ಹಾಕಬಹುದು. ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ, ಆರಾಮಾಗಿದೆ. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ನೆಕ್ಸ್ಟ್ ಪ್ರೋಸೆಸ್ ಅದನ್ನು ಕೂಡ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಓಕೆನಾ, ಇಲ್ಲಿ ಟೆನ್ಷನ್ ಫ್ರೀ ಆಯ್ತಾ. ಸೊ ನೆಕ್ಸ್ಟ್, ಸೊ ಆಪ್ಷನ್ ಎಂಟ್ರಿ ಬಗ್ಗೆ ತುಂಬಾ ಜನ ಕೇಳ್ತಿದ್ರೆ ನೀಟ್ ವಿದ್ಯಾರ್ಥಿಗಳು. ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಫಸ್ಟ್ ನೀವು 1 ವೀಕ್ ಪೂರ್ತಿ ಕಾಲೇಜು ಏನೋ ಲಿಸ್ಟ್ ನ ಪ್ರಿಪ್ರೇಷನ್ ಅಲ್ಲೇ ಇರ್ಬೇಕು. ನೀವು ಯಾವ ಕಾಲೇಜು ನನಗೆ ಸೂಟಬಲ್ಲು, ಸುಮ್ಮನೆ ರ್ಯಾಂಕ್ ಪ್ರಕಾರವಾಗೂ ಕೂಡ ಹಾಕಕ್ಕಾಗಲ್ಲ. ಯಾಕಂದ್ರೆ ಆ ಒಂದು ಕಾಲೇಜ್ ನಿಮ್ಗೆ ಅಡ್ಜಸ್ಟ್ ಆಗ್ಬೇಕಾಗುತ್ತೆ. ಅಲ್ಲಿ ಹಾಸ್ಟೆಲ್ ಮಾಡ್ಬೇಕಾ ಅಥವಾ PG ಮಾಡ್ಬೇಕಾ, ಅಲ್ಲಿ ಫೆಸಿಲಿಟೀಸ್ ಹೆಂಗಿದೆ ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡ್ಕೊಂಡು ಆದ್ಮೇಲೆ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಅದಾದ್ಮೇಲೆ ಸೆಲೆಕ್ಷನ್ ಆದ್ಮೇಲೆ ಅಲ್ಲೋಗಿ ನಿಮ್ಗೆ ಯಾವ ಕಾಲೇಜ್ ಸೆಟ್ರೇಟ್ ಆಗ್ಲಿಲ್ಲ, ಆ ಎನ್ವಿರಾನ್ಮೆಂಟ್ ಸೆಟ್ರೇಟ್ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಬೇಕಾಗುತ್ತೆ. ಸೊ ಹಂಗಾಗಿನೇ ಪ್ರತಿಯೊಬ್ಬರು ಕೂಡ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಕಾಲೇಜ್ಗೆ ವಿಸಿಟ್ ಮಾಡಿ. ಇಲ್ಲ ಅಂತ ಹೇಳೋದಾದ್ರೆ ಆ ಒಂದು ಕಾಲೇಜ್ ಬಗ್ಗೆ ವಿಡಿಯೋಸು ಮತ್ತೆ ಅಲ್ಲಿರುವಂತ ನೀವೇನ ರೂಮ್ ಮಾಡ್ತೀರಾ ಅಂದ್ರೆ ಅದ್ರ ಫೆಸಿಲಿಟೀಸ್ ಇದೆಯಾ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಂಡು ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಸೊ ಇದನ್ನು ಕೂಡ ಮೇನ್ ರೋಲ್ ಪ್ಲೇ ಮಾಡುತ್ತೆ ನಿಮ್ದು ಅಡ್ಮಿಷನ್ ಆದಮೇಲೆ. ಏನಕ್ಕಂದ್ರೆ ಅಲ್ಲಿ ಹೋಗಿ ಎಲ್ಲನೂ ಫೆಸಿಲಿಟೀಸ್ ನೋಡ್ಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಕೌನ್ಸಿಲಿಂಗ್ ರಿಸಲ್ಟ್ ಅವೆಲ್ಲ ನೀವು ಪ್ರೋಸೆಸ್ನ 3rd ಅಥವಾ 4th ವೀಕಲ್ಲಿ ನೋಡಬಹುದು. ಮೋಸ್ಟ್ ಆಫ್ ಆಲ್ 3rd ವೀಕಲ್ಲೇ ಮುಗ್ದೋಗ್ಬಿಡುತ್ತೆ. ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಸಿಲೆಬಸ್ಗೂ ಕೂಡ ಏನು ತೊಂದರೆ ಆಗೋದಿಲ್ಲ ನೀಟ್ ವಿದ್ಯಾರ್ಥಿಗಳಿಗೆ. ಓಕೆನಾ. ಸೊ ಇವಾಗ KA ವಿದ್ಯಾರ್ಥಿಗಳಿಗೆ ಮೇನ್ ಪ್ರಾಬ್ಲಮ್ ಆಗ್ತಿರುವಂಥದ್ದಪ್ಪ, ಫಸ್ಟ್ ರೌಂಡ್ ಆಗೋಗಿದೆ, ನೀಟ್ ವಿದ್ಯಾರ್ಥಿಗಳಿಗೆ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ಅವ್ರಿಗೆ ಕಾಲೇಜು ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ನಿಮ್ಗೆ ಆ ಥರ ಏನೂ ಇಲ್ಲ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಓಕೆನಾ. ಸೊ ಪ್ರತಿಯೊಬ್ಬರು ಕೂಡ ರೋಲ್ ನಂಬರ್ ಅಪ್ಡೇಟ್ ಮಾಡಂಗಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.